ಸೊ ನೋಡಿ ಫ್ರೆಂಡ್ಸ್, ಆ್ಯಕ್ಚುಲಿ ನಾವು ಶೇರ್ಡ್ ಟಾಟಾ ಸುಮೋ ತಗೊಂಡಿದ್ದೀವಿ. ಇವಾಗ ಟ್ರಾವೆಲ್ ಮಾಡ್ತಾ ಇದ್ದೀವಿ. ನೋಡ್ತಾ ಇರ್ಬೋದು ನೀವು, ಅಣ್ಣವರು ಸರಿಯಾಗಿ ಜನನ ಲೋಡ್ ಮಾಡ್ಕೊಂಡ್ಬಿಟ್ಟು ಹಾಕೊಂಡಿದ್ದಾರೆ. ಜನನ ಹೋಗ್ತಾ ಇದ್ದೀವಿ. ಇನ್ನೂ ಒಳ್ಳೊಳ್ಳೆ ವ್ಯೂಗಳು ಬರುತ್ತೆ, ಆವಾಗ ಕ್ಯಾಪ್ಚರ್ ಮಾಡ್ತೀವಿ ನಾವು. ಈ ಕಡೆ ನೋಡಿ, ಟೀದು ತೋಟಗಳಿದೆ, ನೀವು ನೋಡ್ಬೋದು. ಸ್ವಲ್ಪ ಝೂಮ್ ಮಾಡ್ತೀನಿ ನೋಡಿ, ಚೆನ್ನಾಗಿದೆ. ನೀವು ಮುಂದೋಗ್ತಾ ಇನ್ನೂ ಚೆನ್ನಾಗಿ ವ್ಯೂಸ್ ಬರೋ ಸಾಧ್ಯತೆ ಇದೆ. ಸೊ ವೇಟ್ ಫಾರ್ ದಟ್. ಹಾರಿಸಿದರೆ ಹಾರಿ ಹೋಗುತ್ತದೆ ಅಷ್ಟೇ. ಹಾರಿಸಿದರೆ ಹಾರಿ ಹೋಗುತ್ತದೆ ನೋಡಿ. ಇಲ್ಲೇ ಲೈಟಾಗಿ ಇಳಿಸಿದ್ದಾರೆ, ಏನೋ ಟೈರ್ಗೆ ಗಾಲಿಗೆ ಫುಲ್ಲು ನೀರು ಹೊಡಿತವ್ರೆ ಆ್ಯಕ್ಚುಲಿ. ಸೊ ಅದಕ್ಕೋಸ್ಕರ ಇಲ್ಲಿ ಇಟ್ಕೊಂಡಿದ್ದೀವಿ. ಮಸ್ತಿದೆ ವ್ಯೂ. ಆ್ಯಕ್ಚುಲಿ ಚಿಕ್ಕಮಂಗ್ಳೂರಲ್ಲಿ ನಮಗೆ ಏನಂತಾರೆ, ಅರ್ಲಿ ಮಾರ್ನಿಂಗ್ ಹೋದರೆ ಈ ವ್ಯೂ ಸಿಗುತ್ತೆ. ಬಟ್ ನೋಡಿ, ಇವಾಗ ಮಠ ಮಧ್ಯಾಹ್ನನೇ ಈ ಸಖತ್ತಾಗಿರೋ ವ್ಯೂ ಸಿಗ್ತಾ ಇದೆ. ಎಷ್ಟು ಸಖತ್ತಾಗಿರ್ಬೋದು. ಇನ್ನೂ ಜಸ್ಟ್ ನಾವು ಟ್ರಾವೆಲ್ ಮಾಡ್ತಾ ಇದ್ದೀವಿ. ಇನ್ನು ಡೆಸ್ಟಿನೇಷನ್ ರೀಚ್ ಆದಮೇಲೆ ಇನ್ನೂ ಸಖತ್ತಾಗಿರುತ್ತೆ ಅಂತ. ನೋಡಿ ಒಂದ್ಸರಿ ಫುಲ್ ಮಂಚು ತುಂಬ್ಕೊಂಡ್ಬಿಟ್ಟಿದೆ, ಕಾಣ್ತಾ ಇಲ್ಲ. ಒಂಥರ ವೈಬ್ ಸಖತ್ತಾಗಿದೆ ಕಣ್ರಿ. ನೋಡಿ, ಒಂಥರ ಈ ಎಸ್ಟೇಟ್ಗಳು ಅವೆಲ್ಲ ಸಿಗುತ್ತೆ. ಇನ್ನೂ ನೀರು ಸರಿಯಾಗಿ ಹೊಡಿತಾ ಹೋಗುತ್ತೆ. ಎಲ್ಲ ಜನ ಫೋಟೋಗ್ರಫಿ ಎಲ್ಲ ಮಾಡ್ತಾ ಇದ್ದಾರೆ. ಚೆನ್ನಾಗಿದೆ ಡೆಸ್ಟಿನೇಷನ್. ಓಕೆ, ಇನ್ನು ಈ ಥರ ಕೆಲವೊಂದು ಪ್ಲೇಸಸ್ನ ಕ್ಯಾಪ್ಚರ್ ಮಾಡೋಣ. ಅಲ್ಲಿ ತನಕ ಧನ್ಯವಾದ. ನೋಡಿ, ಎಷ್ಟು ಒಂಥರ ಕ್ಯೂಟ್ ಆಗಿದೆ ನಾಯಿ. ಎಷ್ಟು ಚೆನ್ನಾಗಿ ಕೂತಿದೆ. ನಮ್ಮ ಬೀದಿಲು ಬೇಕಂಡ್ರಿ, ಬೆಂಗಳೂರಲ್ಲಿ ಕರ್ದು ಬಿಡ್ತವೆ ಬಿಟ್ರೆ. ನೋಡ್ರಿ, ಯಾರ್ದೋ ಮನೆ ನಾಯಿ, ಎಷ್ಟು ಚಂದ ಕೂತಿದೆ. ನೋಡಿ, ಗಾಡಿಯಲ್ಲಿ ಫುಲ್ಲು ಹೊಗೆ ಬರ್ತಾ ಇದೆ ಸರಿಯಾಗಿ. ಪಾಪ ನೀರು ಬಿಡ್ತಾವ್ರೆ ಅವರು ತಣ್ಣ ಮಾಡಕ್ಕೆ ಎಂಜಿನ್ನು. ನೋಡೋಣ ಎಷ್ಟು ತಗೊಳ್ಳೋದು ತಣ್ಣ ಆಗಕ್ಕೆ. ಒಟ್ಟು ಹೋಗೋದ್ರೊಳಗೆ ಸಂಜೆ ಆಗುತ್ತೆ ಗೈಸ್. ಇವತ್ತು ಯಾವ ಪ್ಲೇಸು ಕವರ್ ಮಾಡೋಕ್ಕಾಗಲ್ಲ ನಾ ಹೇಳ್ದಂಗೆ. ನೋಡ್ರಿ, ಎಲ್ಲ ಕಡೆ ಮನ್ಸಿಗೆ ಹಾಕೋಬಿಟ್ಟಿದ್ದೆ. ಸುತ್ತ 4 ಡೈರೆಕ್ಷನ್ನು ಮಂಜು. ಏನೂ ಕಾಣ್ತಾ ಇಲ್ಲ ಆ್ಯಕ್ಚುಲಿ. ಅದರಲ್ಲೇ ನಮ್ಮ ಅಣ್ಣವರು ಫುಲ್ಲು ಝೂಮಲ್ಲಿ ಓಡಿಸ್ತಾ ಇದ್ದಾರೆ ಕಾರು ಅಂತೀನಿ, ಟಾಟಾ ಸುಮೋನ. ನೋಡಿ, ಬಸ್ಗಳು ಬರ್ತಾ ಇದೆ, ಸರಿಯಾಗಿ ಓವರ್ಟೇಕ್ ಮಾಡ್ಕೊಂಡು ಹೋಗ್ತಾ ಇದ್ದಾನೆ ಅಣ್ಣ. ಬಟ್ ಏನು ಮಾಡ್ತೀನಿ, ಎಲ್ಲ ಕಡೆ ಮಂಚು ತುಂಬ್ಕೊಂಡ್ಬಿಟ್ಟಿದೆ, ನೀವು ನೋಡೋ ಹಾಗೆ. ಹಲೋ ಫ್ರೆಂಡ್ಸ್, ಮತ್ತೆ ಸುಸ್ವಾಗತ. ಆ್ಯಕ್ಚುಲಿ ನಾವು ಇಲ್ಲಿ MG ಮಾರ್ಗ್ ರೋಡ್ ಅಂತ ಇದೆ ಡಾರ್ಜಿಲಿಂಗಲ್ಲಿ, ಎಲ್ಲಿ ಬಂದಿದ್ದೀವಿ ಸುತ್ತಾಡಲಿಕ್ಕೆ. ಕೆಳಗಡೆ ಶಾಪಿಂಗ್ ಎಲ್ಲ ಸಿಕ್ಕಾಪಟ್ಟೆ ಇದೆ, ಅದನ್ನು ನಾವು ನಿಮ್ಗೆ ತೋರಿಸ್ತೀವಿ. ನೋಡಿ, ಒಂಥರ ವೈಬ್ ಸಖತ್ತಾಗಿದೆ ಅಲ್ವಾ. ಇದು ಒಳ್ಳೊಳ್ಳೆ ರೆಸ್ಟೋರೆಂಟ್ಸ್ಗಳಿದೆ. ಮತ್ತು ಈ ಕಡೆ ವೆದರು ಭಾರಿ ಚಿಲ್ಡ್ ಆಗಿದೆ, ನೀವು ನೋಡ್ಬೋದು. ನಾವೆಲ್ಲ ಫುಲ್ಲು ಜಾಕೆಟಲ್ಲಿ ಕವರ್ ಆಗಿಬಿಟ್ಟಿದ್ದೀವಿ, ನೋಡ್ತಾ ಇರ್ಬೋದು. ನೋಡಿ, ಫುಲ್ಲು ಜಾಕೆಟಲ್ಲಿ ಕವರ್ ಆಗಿ ಕ್ಯಾಪ್ ಗೀಪು ಹಾಕ್ಕೊಂಡು ಅಲ್ವಾ. ಸೊ ನಿಮಗೆ ಇವಾಗ ಏನು ಮಾಡ್ತೀವಿ ಅಂದರೆ, ಇಲ್ಲಿಂದ ಕರೆಕ್ಟಾಗಿ MG ಮಾರ್ಗ್ ರೋಡಿಗೆ ಕರ್ಕೊಂಡು ಹೋಗ್ತೀವಿ. ಸಿಕ್ಕಾಪಟ್ಟೆ ಜನ ಇದ್ದಾರೆ ಅಲ್ಲಿ. ಶಾಪಿಂಗು, ಲೈಕ್ ಲೋಕಲ್ ಶಾಪಿಂಗ್, ನಿಮಗೆ ಸ್ವೆಟರ್ಗಳಿರಲಿ, ಇಲ್ಲ ಅಂದರೆ ಕ್ಯಾಪು, ಎಲ್ಲ ಥರದ ಐಟಮ್ಸ್ ಸಿಗುತ್ತೆ. ನೋಡಿ, ಇದೆ ಮಾಲ್ ರೋಡ್ ಅಂತ. ಸೊ ಇಲ್ಲಿ ಎಲ್ಲ ಥರ ನಾನಾ ಥರ ಐಟಮ್ಸ್ ಸಿಗುತ್ತೆ, ನೋಡ್ತಾ ಇರ್ಬೋದು. ಸ್ವೆಟರ್ಗಳು, ನಿಮಗೆ ಕ್ಯಾಪ್ಗಳು, ಸ್ವೆಟರ್ಗಳು ಎಲ್ಲ ಇದೆ. ನಮ್ಮದು ಆಲ್ರೆಡಿ ಆಲ್ಮೋಸ್ಟ್ ಮಿನಿ ಶಾಪಿಂಗ್ ಆಗೋಯ್ತು ಇವಾಗ. ನಮ್ಮ ಅಮ್ಮಂದ್ರಿಗೆ ಸ್ವೆಟರ್ಸ್ ತೊಗೊಂಡ್ವಿ, ನನಗೊಂದು ಕ್ಯಾಪ್ ತೊಗೊಂಡೆ. ನೋಡೋಣ ಇನ್ನು ಏನೇನು ಸಿಗುತ್ತೋ ಗೊತ್ತಿಲ್ಲ, ಸಿಗೋಣ. ನಿನಗೆ ಎಲ್ಲ ಕೊಡಿಸ್ತೀನಿ, ಇದು ನಂದೆಲ್ಲದು ನಿಂದೆ ಅಲ್ವಾ. ಸೊ ನೋಡಿ, ಈ ಥರ ಇದೆ ವೈಬ್, ಚೆನ್ನಾಗಿದೆ. ಒಂಥರ ಸಂಜೆ ಬಂದಿದ್ದೀವಿ ಇವತ್ತು. ಆ್ಯಕ್ಚುಲಿ ಏನಾಯ್ತಪ್ಪ ಅಂದರೆ, ತುಂಬ ಟಯರ್ಡ್ ಆಗೋಯ್ತು. ನಾವು ಶೇರ್ ಟ್ಯಾಕ್ಸಿ ತಗೊಂಡ್ವಿ. ಸೊ ಶೇರ್ ಟ್ಯಾಕ್ಸಿ ಏನಪ್ಪ ಅಂದರೆ, ಏನಂತಾರೆ, ತುಂಬ ಟೈರಿಂಗ್ ಆಗುತ್ತೆ, ಬಟ್ ದುಡ್ಡು ಉಳಿಸುತ್ತೆ ಅಷ್ಟೇ. ಬಡ್ಜೆಟಲ್ಲಿ ಬರೋದಾದರೆ ನೀವು ಶೇರ್ ಟ್ಯಾಕ್ಸಿಲಿ ಬರ್ಬೋದು. ನೋಡಿ, ಊಟ ತಿಂಡಿ ಪ್ಲೇಸಸ್ಸು ಇದೆ. ಸೊ ನೋಡಿ,
ಇಷ್ಟೇ ಇರೋದು, ಏನಿಲ್ಲ, ಶಾಪಿಂಗ್ ಅಷ್ಟೇ. ಸೊ ಅದರಿಂದ ನಾನು ಸಿಕ್ಕಾಪಟ್ಟೆ ಲೆಂದಿ ಆಗಿ ಇದನ್ನು ನಾನು ಕ್ಯಾಪ್ಚರ್ ಮಾಡೋಕ್ಕೆ ಹೋಗಲ್ಲ. ಸೊ ಇದೆ, MG ಮಾಲ್ ರೋಡಿಗೆ ಬರಬೇಕು ಅಂತ ಇದ್ವಿ. ಸೊ MG ಮಾಲ್ ರೋಡಿಗೆ ಬಂದಿದ್ದೀವಿ, ನಡೀತಾ ಇದ್ದೀವಿ. ನೋಡಿ ಆ್ಯಕ್ಚುಲಿ ರೋಡ್ಗಳು ತುಂಬ ಸ್ಟೀಪ್ ಆಗಿದೆ. ಮೇಲೆ ಹತ್ಕೊಂಡು ಹೋಗ್ತಾ ನೋಡಿ, ಇಷ್ಟು ಹೈಟಾಗಿ ಹತ್ಕೊಂಡು ಹೋಗ್ಬೇಕು, ಬೆಟ್ಟ ಹತ್ತಂಗೆ ಆಗುತ್ತೆ ಅಲ್ವಾ. ನಾವು ಒಂದ್ಸರಿ ಇಳಿದು ಹತ್ತಿ ಮತ್ತೆ ಇಳಿತಾ ಇದ್ದೀವಿ. ನೋಡ್ತಾ ಇದ್ದೀವಿ ಏನಾರು ಐಟಮ್ ಸಿಗ್ಬೋದಾ ಅಂತೇಳಿ. ಸೊ ಇಲ್ಲಿ ತನಕ ಜರ್ನಿ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅನ್ಸುತ್ತೆ ನಿಮಗೆ? ಟೈರಿಂಗ್ ಇತ್ತು ಅಲ್ವಾ? ಸ್ವಲ್ಪ ಸುಸ್ತಾಯಿತು. ಆದರೂ ಏನಪ್ಪ ಅಂದರೆ ಬರ್ತಾ ತುಂಬ ಮಂಜಿತ್ತು, ಸುಸ್ತು ಅನಿಸ್ತು. ಒಂದ್ಸರಿ ನಾವು ನಮ್ಮ ಹೋಮ್ ಸ್ಟೇ ರಿವಾ ಅಂತ ಇದೆ, ಅಲ್ಲಿ ಹೋಗಾದ್ಮೇಲೆ ಒಂದು 10 ನಿಮಿಷ ಅಷ್ಟೇ ನಾವು ಆ್ಯಕ್ಚುಲಿ ಫ್ರೆಶಪ್ ಆಗಿದ್ದು. ಆಮೇಲೆ ಎನರ್ಜಿ ಬಂದುಬಿಡ್ತು. ಬಟ್ ಊಟಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಆಯ್ತಪ್ಪ. ನಮಗೆ ಯಾರೋ ಕ್ಯಾಬ್ನೂ ಅಲ್ಲಿ ತಗೊಬಂದು ಬಿಟ್ಬಿಟ್ಟ, ಊಟ ಅಲ್ಲೂ ಸಿಗುತ್ತೆ ಅಂತ. ಕೊನೆ ಸಿಗಲಿಲ್ಲ. ಆ್ಯಕ್ಚುಲಿ ನಾವು ಮಧ್ಯಾಹ್ನ ಊಟನೂ ಮಾಡಿರಲಿಲ್ಲ. ಆಮೇಲೆ ಅಲ್ಲೇ ಮೋಮೋಸ್ ಸಿಕ್ಕಿತ್ತು, ಅಥೆಂಟಿಕ್ ಡಾರ್ಜಿಲಿಂಗ್ ಮೋಮೋಸು ಸಕ್ಕದಾಗಿ ಮಾಡಿದರು. ಯಾವುದೋ ಆಂಟಿ, ಸಣ್ಣ ಶಾಪ್ ಇತ್ತು. ಆ್ಯಕ್ಚುಲಿ ದೊಡ್ಡ ದೊಡ್ಡ ಹೋಟೆಲ್ ಹೋಗೋಕ್ಕಿಂತ ಸಣ್ಣ ಶಾಪಲ್ಲಿ ಹೋದ್ರೆ ತುಂಬ ಟೇಸ್ಟಾಗಿರುತ್ತೆ ಆ್ಯಕ್ಚುಲಿ. ನೋಡಿ ಫ್ರೆಂಡ್ಸ್, ಇದು MG ಮಾರ್ಗು, ಇನ್ನೊಂದು ಸ್ಟ್ರೀಟು. ಆ್ಯಕ್ಚುಲಿ ಫುಲ್ ಹ್ಯಾಪನಿಂಗ್ ಇದೆ ನೋಡಿ, ಸಖತ್ತು ಜನ ಇದ್ದಾರೆ, ಫುಲ್ ಜನಸಂದಣಿ ಇದೆ. ಜನಸಂದಣಿ ಅಂದರೆ ಜನಸಂದಣಿ, ಹೇಳಂಗಿಲ್ಲ ಅಷ್ಟು. ತೋರಿಸ್ತೀನಿ ನೋಡಿ ಮೇಲ್ಗಡೆಯಿಂದ ಎಷ್ಟು ಜನ ಇದ್ದಾರೆ. ಏನೋ ಒಂಥರ ಚೆನ್ನಾಗಿದೆ, ಲೈಟಿಂಗ್ ಎಲ್ಲ ಹಾಕಿಬಿಟ್ಟು. ಮತ್ತೆ ವಾಪಸ್ ತಿರ್ಗೋಣ. ನೋಡಿ 360 ಡಿಗ್ರಿ ವ್ಯೂ ತೋರಿಸ್ತೀನಿ ನಿಮಗೆ ಒಂದ್ಸರಿ ಹೇಗಿದೆ ಅಂತೇಳಿ. ಇವಾಗ ಆ್ಯಕ್ಚುಲಿ ನಾವು ಊಟ ಎಲ್ಲ ಮಾಡಿಬಿಟ್ಟು ವಾಪಸ್ ಹೋಗ್ತಾ ಇದ್ದೀವಿ. ಸೊ ಮತ್ತೆ ಈಗ ಹೋಮ್ ಸ್ಟೇಗೆ ಹೋಗ್ಬಿಟ್ಟು ಆ್ಯಕ್ಚುಲಿ ಏನು ಮಾಡಬೇಕು ಅಂದರೆ ರೆಸ್ಟ್ ತಗೋಬೇಕು. ರೆಸ್ಟ್ ತಗೊಂಡು ನಾಳೆ ಬೆಳಗ್ಗೆ 8 ಗಂಟೆಗೆ ಸ್ಟಾರ್ಟ್ ಮಾಡ್ತೀವಿ. ಇವತ್ತು ನಮಗೆ ಬಿಟ್ಟಿದ್ದ ಕ್ಯಾಬ್ ಅಣ್ಣ ಹತ್ರ ಮಾತಾಡಿದ್ದೀವಿ. ಸೊ ನಾಳೆ ಒಂದು 4-5 ಸ್ಪಾಟ್ಸ್ ಕವರ್ ಮಾಡಬೇಕು ಅಂತ ಇದ್ದೀವಿ. ನೋಡಿಲ್ಲ ಆ್ಯಕ್ಚುಲಿ ಇದರಲ್ಲಿ ವಿಡಿಯೋದಲ್ಲಿ ಕಾಣ್ತಿಲ್ಲ, ಬಟ್ ಲೈಟಾಗಿ ಫಾಗ್ ಬರ್ತಾ ಇದೆ. ತುಂಬ ಚೆನ್ನಾಗಿದೆ ವೆದರು, ಭಾಳ ಚಳಿ ಇದೆ. ಫುಲ್ ಕವರ್ ಆಗಿದ್ದೀವಿ ನಾವು, ಇದು ನೋಡ್ಬೋದು. ನಾವು ಆ್ಯಕ್ಚುಲಿ ಹೆವಿ ಕವರ್ ಆಗಿಬಿಟ್ಟಿದ್ದೀವಿ ಇಬ್ರು. ಸೊ ಬಟ್ ನಾಳೆ ಟಾಯ್ ಟ್ರೈನ್ ಹೋಗೋಣ ಅಂತ ಇದ್ವಿ. ಬಟ್ ಒಬ್ಬರಿಂದ ಗೊತ್ತಾಯಿತು ಟಾಯ್ ಟ್ರೈನು ಸಿಗಲ್ಲ, 2-3 ಮಂತ್ಸ್ ಮುಂಚೆ ಬುಕ್ ಮಾಡಬೇಕಂತೆ. ನಥುಲಾ ಪಾಸ್ ಕೂಡ ಆ್ಯಕ್ಚುಲಿ ನಿನ್ನೆ ಲ್ಯಾಂಡ್ ಸ್ಲೈಡ್ ಆಗಿಬಿಟ್ಟು ಕ್ಲೋಸ್ ಆಗಿದೆ ಅಂತ ಹೇಳಿದ್ದಾರೆ. ನೋಡಬೇಕು ಹೋದಾಗ, ನಮ್ಮ ಲಕ್ ಇದ್ದರೆ ಸಿಗ್ಬೋದು, ಇಲ್ಲಾಂದರೆ ಇಲ್ಲ. ಆದಷ್ಟು ಸಿಕ್ಕಿದ್ರೆ ಚೆನ್ನಾಗಿರ್ತಿತ್ತು, ಬಿಕಾಸು ಅದು ಸಿಗತ್ತೆ ಅಂತಲೇ ನಾವು ನಂಬಿಕೆಯಲ್ಲಿ ಬಂದಿದ್ದೀವಿ. ನೋಡೋಣ ಏನಾಗುತ್ತೆ ಅಂತ. ಇನ್ನು ನೋಡಿದ ಅಪ್ಡೇಟ್ಸ್ನ ನಾನು ನಾಳೆ ಹೊರಟ ಮೇಲೆ ನಿಮಗೆ ಕೊಡ್ತೀನಿ. ಅಲ್ಲಿ ತನಕ ಬಾಯ್ ಫ್ರೆಂಡ್ಸ್. ನೋಡಿ, ಇದೆ ನಾವು ಸ್ಟೇ ಮಾಡ್ತಾರೆ ಹೋಮ್ ಸ್ಟೇ. ಆ್ಯಕ್ಚುಲಿ ರಿವಾ ಹೋಮ್ ಸ್ಟೇ ಅಂತ. ಚಿಕ್ಕದಾಗಿದ್ರೆ ಚಕ್ಕದಾಗಿದೆ. ಈಗ ಫೈನಲಿ ಬಂದಿದ್ದೀವಿ. ಫುಲ್ಲು ಸುಸ್ತಾಗಿ ಹೋಗ್ಬಿಟ್ಟಿದೆ ಆ್ಯಕ್ಚುಲಿ. ಎಲ್ಲ ಅನ್ಲೋಡ್ ಮಾಡಿಬಿಟ್ಟು ಮಲ್ಕೋಬೇಕು. ನಾಳೆಗೆ ಮತ್ತೆ ಎನರ್ಜಿ ಬೇಕು, ರೆಡಿ ಆಗಬೇಕು ಅಲ್ವಾ. ಸೊ ಮತ್ತೆ ನಾಳೆ ಭೇಟಿ ಆಗೋಣ. ಬೇರೆ ಬೇರೆ ಪ್ಲೇಸಸ್ ಪ್ಲ್ಯಾನ್ ಇದೆ. ಕೆಲವೊಂದು ಪ್ಲೇಸಸ್ ಎಲ್ಲ ಕ್ಲೋಸ್ ಆಗಿದೆ ಹಾಗೆಲ್ಲ ಹೇಳ್ತಾ ಇದ್ದಾರೆ. ನೋಡೋಣ, ಒಳ್ಳೊಳ್ಳೆ ವೀಡಿಯೋಸ್ ಕ್ಯಾಪ್ಚರ್ ಮಾಡಲಿಕ್ಕೆ, ಒಳ್ಳೊಳ್ಳೆ ಮೆಮೊರೀಸ್ ತಗೊಳಕ್ಕೆ ನೋಡೋಣ. ಅಟ್ಲೀಸ್ಟು ಟುಡೇ ವಾಸ್ ಅ ಗುಡ್ ಡೇ ಆ್ಯಂಡ್ ಒಳ್ಳೆ ಮೆಮೊರಿ ಆಯಿತು. ಎಸ್ಪೆಷಲಿ ಈಗ MG ಮಾರ್ಗೆ ಹೋಗ್ಬಿಟ್ಟು ಅಲ್ಲಿ ಫಾಗಲ್ಲಿ ನಡೆದಿದ್ದು ತುಂಬ ಸಖತ್ತಾಗಿತ್ತು. ಮತ್ತು ಟ್ಯಾಕ್ಸಿ ಸ್ಟ್ಯಾಂಡ್ ಹುಡುಕ್ಲಿಕ್ಕೋಸ್ಕರ ಎಲ್ಲೆಲ್ಲೋ ಸುತ್ತಿ ಕೊನೆಗೂ ಸಿಕ್ತು. ಆಲ್ಮೋಸ್ಟ್ 2 ಕಿಲೋಮೀಟ್ರ್ ವಾಕ್ ಮಾಡಿದ್ವಿ. ಆರಾಮಾಗಿ ಹೋಮ್ ಸ್ಟೇಗೆ ಬರ್ಬೋದಾಗಿತ್ತು, ಆದರೂ ಸಿಕ್ಕರು. ಅಲ್ಲಿಂದ ಬಂದ್ವಿ ಹೋಮ್ ಸ್ಟೇಗೆ. ಸೊ ಧನ್ಯವಾದಗಳು ಈ ವಿಡಿಯೋ ನೋಡಿದ್ದಕ್ಕೋಸ್ಕರ. ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಮ್ಮದು ಹೊಸ ಚಾನಲ್ಲು, ದಯವಿಟ್ಟು ಸಪೋರ್ಟ್ ಮಾಡಿ. ಬಾಯ್.